ಚಿನ್ನುಮರಿ, ಏನು ಮಾಡಿದ್ದೀರಾ ಇದೆಲ್ಲ? ಯಾಕ್ರಿ ನಿನ್ನೆ ಜಿರಳೆ ಹಾಲು ಕುಡಿದ್ಬಿಟ್ಟು ಕಣ್ಣೆಲ್ಲ ಮಂಜಾಗ್ತಿದ್ಯಾ? ನೋಡಿ, ನನ್ನ ಕಣ್ಣು ಸರಿಯಾಗಿ ಕಾಣ್ತಾ ಇದೆ. ವಸ್ತುಗಳನ್ನ ಯಾಕೆ ಅದ್ಲಿ ಬದಲಿ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ನೀವು ನನ್ನ ಪ್ರಶ್ನೆ ಮಾಡ್ತಿದ್ದೀರಾ? ನೀವೇನು ಮಾಡಿದ್ರು ನಾನು ಪ್ರಶ್ನೆ ಮಾಡೋ ಹಾಗಿಲ್ಲ. ನಾನೇನಾದರೂ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡ್ಬೋದಾ? ನೋಡಿ, ಆಗ ಹೋಗಿದ್ದನ್ನೆಲ್ಲ ಯೋಚನೆ ಮಾಡಿಕೊಂಡು ಹೀಗೆ ನಡ್ಕೋತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಅದೆಲ್ಲ ಮುಗಿದೋದ ಕಥೆ ಅಲ್ವಾ? ಯಾಕದನ್ನೇ ಮತ್ತೆ ಕೆದಕ್ತಾ ಇದ್ದೀರಿ? ವಾಸಿಯಾಗೋ ಗಾಯ ಆದರೆ ಸುಮ್ಮನೆ ಇರ್ಬೋದು. ನೀವು ಮಾಡಿರೋ ಗಾಯ ಮನಸ್ಸಿಗೆ, ಅದಾದಷ್ಟು ಬೇಗ ವಾಸಿ ಆಗುತ್ತಾ? ಅಲ್ಲ ಚಿನ್ನುಮರಿ, ನಡೆದಿರೋದಕ್ಕೆಲ್ಲ ನಾನು ಆಗಲೇ ಕ್ಷಮೆ ಕೇಳಿದ್ದೀನಲ್ಲ, ಇನ್ನೂ ಯಾಕೆ ಹೀಗೆ ಆಡ್ತಾ ಇದ್ದೀರಿ? ಹಾಗಿದ್ರೆ ನಾನು ಒಂದು ಚಾಕು ತೊಗೊಂಡು ಬಂದು ಚುಚ್ಚಿಬಿಡ್ತೀನಿ. ಆಮೇಲೆ ಸಾರಿ ರೀ, ತಪ್ಪಾಯಿತು, ಕ್ಷಮಿಸಿ ಅಂತ ನಾನು ಕೇಳ್ತೀನಿ. ಆಗ ನಿಮಗೆ ಕ್ಷಮಿಸ್ಬೇಕು ಅನ್ಸುತ್ತಾ? ನೋಡಿ, ಈ ಸಿಚುವೇಶನ್ನು ತುಂಬ ಬೇಗ ಬಗೆಹರಿಯಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತಲೂ ಐ ನೋ. ಆದರೆ ಈ ವಸ್ತುಗಳೇನು ತಪ್ಪು ಮಾಡಿವೆ? ನೋಡಿ, ನಾನು ಇಟ್ಟಿದ ವಸ್ತುಗಳು ಅದೇ ಜಾಗದಲ್ಲಿ ಇಲ್ಲ ಅಂತಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಚಿನ್ನುಮರಿ. ಅದೇ ಯಾಕೆ ಅಂತ, ಯಾಕೆಲ್ಲ ನಿಮಗೆ ಬೇಕಾಗಿರೋ ಥರನೇ ಇರಬೇಕು? ನೋಡಿ, ಒಂದು ತಿಳ್ಕೊಳ್ಳಿ, ಜೀವನದಲ್ಲಿ ಎಲ್ಲವುದು ನಿಮಗೆ ಬೇಕಾಗಿರೋ ಥರ ಇರಲ್ಲ, ಎಲ್ಲವುದು ನಿಮ್ಮ ಕಂಟ್ರೋಲ್ನಲ್ಲೂ ಇರಲ್ಲ. ನೀವು ಹಾಗಿರಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಭ್ರಮೆ ಮಾತ್ರ. ಕಾಲಕ್ಕೆ ಎಲ್ಲವುದು ಬದಲಾಗಬೇಕು, ಹಾಗೆ ನೀವು ಬದಲಾಗಬೇಕು. ಇಲ್ಲ ಅಂದರೆ ಪರಿಣಾಮ ಘೋರವಾಗಿರುತ್ತೆ. ಇಷ್ಟು ದಿವಸ ನಿಮಗೋಸ್ಕರನೇ ನಾನು ಬದುಕಿದ್ದೀನಿ, ಆದರೆ ಇನ್ನು ಮುಂದೆ ನನಗೆ ಹೇಗೆ ಬೇಕೋ ನಾನು ಹಾಗೆ ಬದುಕ್ತೀನಿ. ಅದೇ ನಿಮ್ಮೊಳಗಿದೆಯಲ್ಲ, ಎಲ್ಲ ಅಲ್ಲಲ್ಲೇ ಇರಬೇಕು, ಎಲ್ಲ ನಿಮಗೆ ಬೇಕಾಗಿರೋ ಥರನೇ ಇರಬೇಕು, ಎಲ್ಲರೂ ಹಾಗೆ ಇರಬೇಕು ಅಂತ, ಅದನ್ನು ಮೊದಲು ಮನಸ್ಸಿಂದ ಕಿತ್ತು ಹಾಕಿ. ಅಲ್ಲಿ ತನಕ ಇಲ್ಲಿ ಹೇಗೆ ನಡೀತಾ ಇದೆಯೋ ಹಾಗೆ ಇರುತ್ತೆ. ಅಯ್ಯೋ ಪಾಪ, ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಅನ್ಸುತ್ತೆ. ಕಾಫಿ ಕೊಡೋದನ್ನು ಬಿಟ್ಟು ಏನೇನೋ ಮಾತಾಡ್ತಾ ನಿಂತ್ಬಿಟ್ಟಿದ್ದೀನಿ. ನೀವು ಕಾಫಿ ಕುಡಿತೀರೋ, ಟೀ ಕುಡಿತೀರೋ, ಇಲ್ಲ ಹಾಲು ಕುಡಿತೀರೋ? ಅಯ್ಯೋ, ಅದು ನನಗೆ ಗೊತ್ತಲ್ಲ, ನೀವಿನ ಜೀವನದಲ್ಲಿ ಹಾಲು ಕುಡಿಯಲ್ಲ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಚಿನ್ನುಮರಿ, ನಮಸ್ಕಾರ ಪವಿತ್ರ. ನಮಸ್ಕಾರ, ಹೇಳಿ. ಈ ದೇವಸ್ಥಾನದಲ್ಲಿ ಒಂದು ಹುಡುಗಿ 3-4 ದಿನ ಪೂಜೆ ಮಾಡಿಕೊಂಡು ಇಲ್ಲೇ ಉಳ್ಕೊಂಡಿದ್ದಾಳಲ್ಲ, ಅವಳು ಎಲ್ಲಿದ್ದಾಳೆ? ಆ ರೀತಿ ನಮ್ಮ ದೇವಸ್ಥಾನದಲ್ಲಿ ಯಾರು ಯಾವ ಪೂಜೆ ರೊತೆನೂ ಮಾಡ್ತಾ ಇಲ್ಲ. ಯಾರೋ ನಿಮಗೆ ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನಿಸ್ತಿದೆ. ಇಲ್ಲ, ಇದೇ ದೇವಸ್ಥಾನನೇ. ಮೊನ್ನೆ ಪೂಜೆಗಿಂತ ಬಂದು ಇಲ್ಲೇ ಉಳ್ಕೊಂಡಿದ್ದಾಳೆ. ಅವ್ರ ಹೆಸರೇನು? ಚಂದನ. ನಾನು 2 ದಿವಸದಿಂದ ದೇವಸ್ಥಾನದಲ್ಲಿ ಇರಲಿಲ್ಲ, ಬಂದೆ, 1 ನಿಮಿಷ. ಯಾವುದೋ ಪೂಜೆ ಇದೆಯಂತೆ, ಆ ಪೂಜೆ ಮುಗಿಯೋದಕ್ಕೆ ಇನ್ನೊಂದು 3-4 ದಿನ ಆಗುತ್ತಂತೆ. ಅದಕ್ಕೆ ಆ ಪೂಜೆ ಮುಗಿಸ್ಕೊಂಡು ಅವ್ರು ಬರ್ತಾರಂತೆ. ನೀವು ಇವ್ರನ್ನ ವಿಚಾರಿಸಿ. ನಮಸ್ಕಾರ ಪವಿತ್ರ. ಚಂದನ ಅಂತ ಒಂದು ಹುಡುಗಿ 3-4 ದಿನದಿಂದ ಪೂಜೆ ಮಾಡಿಕೊಂಡು ಇಲ್ಲೇ ಉಳ್ಕೊಂಡಿದ್ದಾಳಂತೆ. ಅವಳು ಎಲ್ಲಿದ್ದಾಳೆ? ಆ ಥರ ಇಲ್ಲೇ ಉಳ್ಕೊಂಡು ಮಾಡೋ ಪೂಜೆ ಯಾವುದೂ ಇಲ್ಲ ಸರ್ ಇಲ್ಲಿ. ಆದರೆ ಚಂದನ ಅನ್ನೋ ಹುಡುಗಿ ಒಬ್ಳು ಇದ್ದಾಳೆ, ಇರಿ ಕರ್ಕೊಂಡ್ಬರ್ತೇವೆ. ಜಾನಿ ಹೋದವಳು ಹೇಗಿದ್ದೀನಿ ಅಂತ ಒಂದು ಫೋನೂ ಮಾಡಲಿಲ್ವಲ್ಲ. ಆ ರಾಕ್ಷಸನ ಜೊತೆ ಬದುಕ್ತೀನಿ ಅಂತ ಹೋಗಿದ್ದಾಳಲ್ಲ, ಅವನು ಹೆದರಿಸಿ ಇವಳು ಜೀವನ ಮಾಡೋಕ್ಕಾಗತ್ತೆ? ಅಬ್ಬಾ, ಅವನ್ನೇನ್ಸ್ಕೊಂಡ್ರೇನೆ ಏನು ಮಾಡ್ತಾನೋ ಅಂತ ಭಯ ಆಗುತ್ತೆ, ಭಯ. ಅವಳು ಹೇಗಿದ್ದಾಳೋ ಏನೋ, ನಾನು ಫೋನ್ ಮಾಡಿ ವಿಚಾರಿಸ್ಬೇಕು. ಸೀನಾ, ಲಕ್ಷ್ಮೀ, ಬೆಂಕಿ, ಓ ಲಕ್ಷ್ಮೀ. ಏನಾಯ್ತಮ್ಮ? ಅತ್ತೆ, ಏನಾಯ್ತತ್ತೆ? ಸೀನು, ಜಾನಿಗೆ ಫೋನ್ ಮಾಡಿದ್ಯಾ? ಹೇಗಿದ್ದಾಳಂತೆ? ಅಮ್ಮ, ನೆನ್ನೆ ಮೊನ್ನೆ ಇನ್ನೂ ಹೋಗಿದ್ದಾಳೆ.
ಗಂಡ ಹೆಂಡತಿ ತುಂಬ ದಿನ ಆದಮೇಲೆ ಸಿಗ್ತಾ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಯಾಕೆ ತೊಂದರೆ ಕೊಡೋದು? ಏನೋ ತೊಂದರೆ? ಸೀನು ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಅಷ್ಟೇನಾ? ನೀನು ಕೂಗಿದ್ದು ನೋಡಿ ಏನೋ ಆಗೋಯ್ತು ಅಂತ ಗಾಬರಿ ಮಾಡ್ಕೊಂಡು ಬಂದೆ. ಇವತ್ತೋ ನಾಳೆನೋ ಮಾಡ್ತಾಳೆ, ಅವಾಗ ಖಂಡಿತ ಫೋನ್ ಕೊಟ್ಟು ನಿನಗೆ ಮಾತಾಡಿಸ್ತೀನಿ. ಇಲ್ಲ ಕಣೋ, ಫೋನ್ ಮಾಡು, ನಾನು ಈಗಲೇ ಮಾತಾಡಬೇಕು. ಅಮ್ಮ, ಅಳಿಯಂದ್ರು ದೊಡ್ಡ ಬಿಸ್ನೆಸ್ ಮಾಡೋದು, ನಾವು ಫೋನ್ ಮಾಡಿ ಅವ್ರಿಗೆಲ್ಲ ಹಂಗೆ ತೊಂದರೆ ಕೊಡಬಾರ್ದು. ಅವನೇನು ಅಂದ್ಕೊಂಡ್ರೆ ನನಗೇನು? ಜಾನು ಹೇಗಿದ್ದಾಳೆ ಅಂತ ನನಗೆ ಗೊತ್ತಾಗಬೇಕು. ಅವನ ಬಗ್ಗೆ ನಿಮಗೆ ಗೊತ್ತಾದರೆ ಯಾರೂ ಹೀಗೆ ಮಾತಾಡಲ್ಲ. ಸೀನು, ಈಗ ನೀನು ನನಗೆ ಫೋನ್ ಮಾಡಿಕೊಡ್ತೀಯ ಇಲ್ವಾ ಹೇಳು? ರೀ, ಅಷ್ಟೊಂದು ಕೇಳ್ಕೊತಿದ್ದಾರೆ, ಫೋನ್ ಮಾಡಿಕೊಡಿ ಹೋಗಲಿ. ಹಾಗಲ್ಲ ಲಕ್ಷ್ಮಿ, ಪಾಪ ಗಂಡ ಹೆಂಡತಿ ತುಂಬ ದಿನ ಆದಮೇಲೆ. ಆಯಿತು, ಅವ್ರಿಗದೆಲ್ಲ ಅರ್ಥ ಆಗಲ್ಲ, ಮಾಡಿಕೊಡಿ. ಸರಿ, ಹಾಂ ತೊಗೊಳ್ಳಿ, ಮಾತಾಡಿ. ಹಲೋ ಅಪ್ಪ, ಹೇಗಿದ್ಯಾ? ಜಾನು, ಚೆನ್ನಾಗಿದ್ದೀಯಾ? ಅಲ್ಲಿ ಎಲ್ಲ ಸರಿಯಾಗಿದೆಯಾ? ನೀನಾ ಅಜ್ಜಿ? ಹ್ಞೂ, ಎಲ್ಲ ಚೆನ್ನಾಗಿದೆ, ನಾನು ಆರಾಮಾಗಿದ್ದೀನಿ. ನಾನು ನಿನಗೆ ಹೇಗೆ ಹೇಳಿದ್ದೆ ಅದೇ ಥರ ಇದ್ದೀನಿ. ನೀನು ಏನೂ ತಲೆ ಕೆಡಿಸ್ಕೋಬೇಡ, ಸರಿನಾ? ನೀನಲ್ಲಿ ರಾಣಿ ಥರ ಇರಬೇಕು. ನೋಡು, ನೀನು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕು ಕಣ. ಹ್ಞೂ ಅಜ್ಜಿ, ಹೇಳಿದ್ನಲ್ಲ, ನೀನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನಂಗೆ ಹೇಗೆ ಬೇಕೋ ಹಾಗೇ ಇದೆ. ಅವನ್ನ ಚೆನ್ನಾಗಿ ನೋಡ್ಕೋ. ನಾನು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಜೀವನ ಅನ್ನೋ ಚದುರಂಗ ಆಟದಲ್ಲಿ ಈಗ ನನ್ನ ಕಾಯಿ ನಡೆಸೋ ಸಮಯ ಬಂದಿದೆ. ಕೆಟ್ಟದ್ದು ಅನ್ನೋ ಕಾಯಿನ ಉರುಳಿಸ್ತಾ ಒಳ್ಳೆಯದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಅವ್ರು ಕಲಿತಾ ಇರಬೇಕು ಅಷ್ಟೆ. ಶಬಾಷ್ ಜಾನು, ಹಾಗೆ ಆಟ ಮುಂದುವರಿಸು.